ಅಸಹ್ಯ ಪಡಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ, ದೇವರನೊಲಿಸುವ ಪರಿ, ದೇವರನೊಲಿಸುವ ಪರಿ, ದೇವರನೊಲಿಸುವ ಪರಿ, ಜಗದಗಲ ಮುಗಿಲಗಲ, ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ, ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ, ನಿಮ್ಮ ಶ್ರೀಮಕುಟ, ಜಗದಗಲ ಮುಗಿಲಗಲ, ಮಿಗೆಯಗಲ ನಿಮ್ಮಗಲ, ಅಗಮ್ಯ ಅಗೋಚರ, ಅಪ್ರತಿಮ ಲಿಂಗವೇ, ಅಗಮ್ಯ ಅಗೋಚರ, ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು, ಚುಳುಕಾದಿರಯ್ಯ, ಚುಳುಕಾದಿರಯ್ಯ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುಧೀಶ ಕಪಿಲ ಸಿದ್ಧ, ಮಲ್ಲಿಕಾರ್ಜುನಯ್ಯ, ವಸುಧೀಶ ಕಪಿಲ ಸಿದ್ಧ, ಮಲ್ಲಿಕಾರ್ಜುನಯ್ಯ, ನಿಮ್ಮ ಹೆಸರಿಟ್ಟ ಗುರು, ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು, ಬಸವಣ್ಣನಯ್ಯ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ
ಬಸವಣ್ಣನೇ ಪರಮ ಬಂಧು ಎನಗೆ ಬಸವಣ್ಣನೇ ಪರಮ ಬಂಧು ಎನಗೆ ಬಸವಣ್ಣನೇ ಪರಮ ಬಂಧು ಎನಗೆ ಬಸವಣ್ಣನೇ ಪರಮ ಬಂಧು ಎನಗೆ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕಣ್ಣು ಆರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತೇವೆ, ಗಮನವಿಟ್ಟು ಕೇಳಬೇಕು. ಬೆಳಗಿನ ವೇಳೆ ತುಂಬ ಪ್ರಶಾಂತವಾದದ್ದು. ಇಂಥ ಸಂದರ್ಭದಲ್ಲಿ ಮನುಷ್ಯ ಏನೇ ಸಂಕಲ್ಪ ಮಾಡಿ ಕಾರ್ಯೋನ್ಮುಖನಾದರೆ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿನೇ ಬಸವಣ್ಣವರು ಹೇಳ್ತಾರೆ, ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತು ಹೋದ ಬಳಿಕ ನಿನ್ನ ನಾರು ಬಂದದು. ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನು. ಬಸವಣ್ಣವರು ಪ್ರತಿನಿತ್ಯ ಹೇಗೆ ನಿಮ್ಮ ಕಾಲ ಪ್ರಾರಂಭ ಆಗಬೇಕು ಅನ್ನೋದನ್ನು ತುಂಬ ಪರಿಣಾಮಕಾರಿಯಾಗಿ ಈ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಹೊತ್ತು ಅನ್ನುವಂಥದ್ದು ಇಲ್ಲಿ ಒಂದೇ ಅರ್ಥದಲ್ಲಿ ಬಳಕೆ ಆಗಿಲ್ಲ. ಒಂದು ವೇಳೆ ಅನ್ನೋದ ಅರ್ಥದಲ್ಲಿ ಬಳಕೆ ಆಗಿದೆ, ಮತ್ತೊಂದು ಸಾವು ಅನ್ನೋ ಅರ್ಥದಲ್ಲಿ ಬಳಕೆ ಆಗಿದೆ. ಮೊದಲ ಸಾಲಿನಲ್ಲಿ ಅವರು ಹೇಳುವಂಥದ್ದು, ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಬೇಗ ಎದ್ದು, ಇನ್ನೂ ಸೂರ್ಯ ಮುಳುಗುವ ಮುನ್ನ, ಅಂದರೆ ಸೂರ್ಯೋದಯ ಆಗಬೇಕು, ಆಗ ಎದ್ದು ಹೂಪತ್ರೆಗಳನ್ನು ತಂದು ಸ್ನಾನ ಮಾಡಿ ಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು. ಮುಂದಿನ ಸಾಲುಗಳಲ್ಲಿ ಅವರು ಹೇಳೋದು, 4 ಜನ ಹೊತ್ಕೊಂಡು ಹೋಗೋದ್ರ ಮುನ್ನ ಈ ಕೆಲಸ ಮಾಡಬೇಕು. 4 ಜನ ನೀನು ಹೊತ್ಕೊಂಡು ಹೋದರು ಅಂದರೆ ಅಲ್ಲಿ ನಿನ್ನ ಕತೆ ಮುಗೀತು. ಆವಾಗ ನೀನು ಯಾರಿಗೂ ಕೂಡ ಪರಿಚಿತನಾಗಲಿಕ್ಕೆ ಸಾಧ್ಯ ಇಲ್ಲ. ಈ ನೆಲೆಯಲ್ಲಿ ಧ್ಯಾನ, ಮೌನ, ಪ್ರಾರ್ಥನೆ, ಪೂಜೆ ಇವೆಲ್ಲವೂ ಕೂಡ ಯಾವಾಗ ಪ್ರಾರಂಭ ಮಾಡಬೇಕು ಅಂತಂದರೆ, ಇನ್ನೂ ಈ ಚಿಕ್ಕ ವಯಸ್ಸೈತಿ, ಈಗಲೇ ಯಾಕೆ ಧ್ಯಾನ ಮಾಡ್ತೀರಿ, ಮೌನ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಪೂಜೆ ಮಾಡ್ತೀರಿ, ನೀವೇನೆಲ್ಲ ಮುದುಕರಾಗಿಬಿಟ್ಟಿದ್ದೀರಾ ಅಂದರೆ ಇವೆಲ್ಲ ಮಾಡೋವಂಥದ್ದು ಇನ್ನೇನು ಕೈಯಿಂದ ಸಾಧ್ಯ ಇಲ್ಲ ಅಂತ ಅಂದಾಗ ಅನ್ನುವ ಭಾವನೆ ಲೋಕದಲ್ಲಿ ಅನೇಕ ಜನರಿಗಿದೆ. ಹಾಗಾಗಿನೇ ಅವರು ವಯಸ್ಸಾದ ಮೇಲೆ ಏನೆಲ್ಲ ನೆನಪಿಸ್ಕೊಳ್ತಾ ಹೋಗ್ತಾರೆ, ಅಯ್ಯೋ ನಾನು ಅದನ್ನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ. ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ನಿಮ್ಮ ಕೈ ಕಾಲು ಬಿದ್ದು ಗಲ್ಲಕ್ಕೆ
ಗುಳಿ ಬಿದ್ದು ಕೂದಲೆಲ್ಲ ಬೆಳ್ಳಗಾಗಿ ಹಲ್ಲು ಹೋಗಿ ಬೆನ್ನು ಬಾಗಿ ಕೈಯಲ್ಲಿ ಒಂದು ಕೋಲು ಬಂದು ಒಬ್ಬರ ಆಶ್ರಯ ಇಟ್ಕೊಂಡು ನಡೆಯುವಂಥ ಸ್ಥಿತಿ ಬರಬಾರ್ದು. ಅದು ಬರುವ ಮುನ್ನವೇ ನೀವು ಏನೇನು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಇದೆಯೋ ಅದನ್ನು ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ಏನೇ ಮಾಡಬೇಕಾದ್ರೂ ಕೂಡ ಕೈ ಕಾಲು ನಮ್ಮ ಪಂಚೇಂದ್ರಿಯಗಳು ಇನ್ನೂ ಸುಸ್ಥಿತಿ ಇರುವಾಗಲೇ ಕಾರ್ಯಗಳನ್ನು ಮಾಡಬೇಕು ಅನ್ನೋಂಥದ್ದು. ಅದರಲ್ಲೂ ಭಾರತೀಯ ಪರಂಪರೆಯಲ್ಲಿ ದೇವರ ಬಗ್ಗೆ ಧರ್ಮದ ಬಗ್ಗೆ ಅಪಾರವಾದಂಥ ಭಕ್ತಿ ಗೌರವ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇದೆ. ಅವಿದ್ಯಾವಂತರಿಂದ ಹಿಡಿದು ವಿದ್ಯಾವಂತರವರೆಗೂ ಇದೆ. ಮಹಿಳೆಯರಿಂದ ಹಿಡಿದು ಪುರುಷರವರೆಗೂ ಇದೆ. ಆದರೆ ನಿಜವಾದ ದೇವರು, ನಿಜವಾದ ಧರ್ಮ ಅಂದರೆ ಏನು ಅನ್ನುವಂಥ ಅರಿವು ಅನೇಕರಿಗೆ ಇಲ್ಲ. ಧರ್ಮ ಅಂದ ತಕ್ಷಣ ಯಾರಿಗೋ ಒಂದಿಷ್ಟು ಸಹಾಯ ಮಾಡೋದು ಧರ್ಮ ಅಂತ ಕೆಲವರು ಭಾವಿಸ್ತಾರೆ. ಮನೆಗೆ ಯಾರೋ ಒಬ್ಬ ಭಿಕ್ಷುಕ ಅಮ್ಮ ಒಂದು ತುತ್ತು ಅನ್ನ ಕೊಡಿ ಅಂತ ಬಂದಾಗ ಅವ್ರಿಗೊಂದು ತುತ್ತು ಅನ್ನ ಕೊಟ್ಟರೆ ಅದು ಧರ್ಮ ಅಂತ ಭಾವಿಸ್ಕೊಳ್ತಾರೆ. ದಾರಿಯಲ್ಲಿ ನಡೆಯುವಾಗ ಒಬ್ಬ ವ್ಯಕ್ತಿ ಬಿದ್ದ ಅಂತಂದರೆ ಅವನ ಮೇಲೆತ್ತಿ ಸಹಾಯ ಮಾಡಿದರೆ ಧರ್ಮದ ಕಾರ್ಯ ಅಂತ ಹೇಳ್ತಾರೆ. ಸತ್ಯನೇ ಇವೆಲ್ಲವೂ, ಇಲ್ಲ ಅಂತ ಅಲ್ಲ. ಆದರೆ ಇವೆಲ್ಲವುಗಳಿಗಿಂತ ಮೂಲ ದಯೆ, ಪ್ರೀತಿ. ಅದು ಯಾವಾಗ ಬೇಕು? ಎಲ್ಲ ಸಂದರ್ಭದಲ್ಲೂ ಆ ದಯೆ ಬೇಕು. ಮನೆಯಲ್ಲಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಬೇಕು, ಅಣ್ಣ ತಮ್ಮಂದಿರ ಬಗ್ಗೆ ಪ್ರೀತಿ ಬೇಕು, ಅಕ್ಕ ತಂಗಿಯರ ಬಗ್ಗೆ ಪ್ರೀತಿ ಬೇಕು, ನಮ್ಮ ಸುತ್ತಮುತ್ತ ಇರುವಂಥ ಜನರ ಬಗ್ಗೆ ಪ್ರೀತಿ ಬೇಕು. ಆ ಪ್ರೀತಿಯೇ ಧರ್ಮ ಅಂತ ಹೇಳ್ತಾರೆ. ಅಲ್ಲಿ ಹಿಂಸೆ, ಕ್ರೌರ್ಯ, ಸೇಡು, ದ್ವೇಷ, ಅಸೂಯೆ, ಮತ್ಸರ ಇಂಥ ದುರ್ಭಾವನೆಗಳು ಇರಬಾರ್ದು. ಇದ್ದು ನೀವೇನೋ ಪೂಜೆ ಮಾಡ್ತೀರಿ ಅಂದ್ರೆ ಅದು ಧರ್ಮ ಆಗೋದು. ಧರ್ಮ ಬದುಕಿನ ವಿಧಾನ. ಹಾಗಾಗಿನೇ ಧರ್ಮದ ವಿಚಾರವನ್ನು ಹೇಳುವಾಗ ಶರಣರು ಅಷ್ಟಾವರಣ, ಪಂಚಾಚಾರ, ಷಷ್ಠಲಗಳು ಅಂತ ಹೇಳ್ತಾರೆ. ಅವುಗಳಿಗೆ ಮುನ್ನ ನೀವು ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ, ಧರ್ಮ ಅಂದ್ರೆ ಮರ ಸುತ್ತೋದಲ್ಲ, ಧರ್ಮ ಅಂದ್ರೆ ತೀರ್ಥಯಾತ್ರೆ ಮಾಡೋದಲ್ಲ, ಧರ್ಮ ಅಂದರೆ ಬರೀ ಉಪದೇಶ ಅಲ್ಲ. ಧರ್ಮ ಅಂದರೆ ಆದರ್ಶ ಬದುಕಿನ ದಾರಿ. ಎಂದೂ ತಪ್ಪು ಹೆಜ್ಜೆಗಳನ್ನು ಇಡದೆ ನನ್ನ ಆತ್ಮಸಾಕ್ಷಿಯಾಗಿ ಬದುಕುವಂಥದ್ದು. ಲೋಕವನ್ನು ಮೆಚ್ಚುವ ಹಾಗೆ ಬದುಕಬೇಕು ಅನ್ನುವಂಥವ್ರು ಬಹಳ ಜನ. ನಾನು ಮಾತನಾಡಿದಾಗ ನನ್ನ ಮಾತುಗಳನ್ನು ಎಲ್ಲರೂ ಮೆಚ್ಚಬೇಕು ಅಂತ, ನಾನು ಹಾಡಿದಾಗ ನನ್ನ ಹಾಡನ್ನು ಎಲ್ಲರೂ ಮೆಚ್ಚಬೇಕು ಅಂತ, ನಾನು ನೃತ್ಯ ಮಾಡಿದಾಗ ನನ್ನ ನೃತ್ಯವನ್ನು ಎಲ್ಲರೂ ಮೆಚ್ಚಬೇಕು ಅಂತ, ಹೀಗೆ ನಾನು ಏನಾದರೂ ಮಾಡಿದರೆ ಅದನ್ನು ಇನ್ನೊಬ್ಬರು ಮೆಚ್ಚಲಿ ಅಂತ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡೋವಂಥದ್ದು ಮೊದಲು ನನ್ನ ಆನಂದಕ್ಕೆ, ನನ್ನ ಸಂತೋಷಕ್ಕೆ. ನನಗೆ ಸಂತೋಷ ಆಯಿತು ಅಂತಂದರೆ ಸಾಕು ಮೊದಲನೇ. ಹಾಗಂತ ಲೋಕದ ಜನರ ಮೆಚ್ಚುಗೆ ಬೇಡ ಅಂತ, ಅದು ಕೂಡ ಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ, ಇನ್ನೂ ಹೆಚ್ಚು ಫಲಪ್ರದ ಆಗುತ್ತೆ ಅಂತಂದರೆ, ನನ್ನ ಮನಸ್ಸಿಗೆ ಎಂದೂ ಕೂಡ ವಂಚನೆ ಮಾಡಿಕೊಳ್ಳದೆ ನನ್ನ ಪಾಲಿನ ಕಾಯಕವನ್ನು ನಾನು ಮಾಡ್ತಾ ಇದ್ದರೆ ಅದು ನನಗೂ ಸಂತೋಷ ಆಗುತ್ತೆ, ಲೋಕಕ್ಕೂ ಹಿತ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಒತ್ತಾಯ ಅಥವಾ ಕಾಟಾಚಾರ ಇದಕ್ಕೆ ಮಾಡಬಾರ್ದು. ಇದು ನನ್ನ ಕರ್ತವ್ಯ, ಕಾಯಕ ಅನ್ನುವ ಶ್ರದ್ಧೆ ಇರಬೇಕು. ಆಗ ನೀವು ಮನೆಯಲ್ಲೇ ಇರಲಿ, ಮಠದಲ್ಲೇ ಇರಲಿ, ಹೊಲದಲ್ಲೇ ಇರಲಿ, ಶಾಲೆಯಲ್ಲೇ ಇರಲಿ, ಅಥವಾ ಯಾವುದೋ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರಲಿ,
ಆ ಎಲ್ಲ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಶ್ರದ್ಧೆಯಿಂದ, ಸದ್ಭಾವನೆಯಿಂದ, ಪ್ರೀತಿಯಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಿಜವಾದಂಥ ಧರ್ಮ. ಇನ್ನು ಧರ್ಮದ ಹಿಂದೆ ದೇವರು ಇರಲೇಬೇಕಲ್ಲ. ದೇವರು ಅಂದ ತಕ್ಷಣ ಎಲ್ಲರ ಗಮನ ಹೋಗುವಂಥದ್ದು ಗುಡಿ ಗುಂಡಾರಗಳ ಬಗ್ಗೆ, ದೇವಾಲಯಗಳು, ಚರ್ಚು, ಮಸೀದಿ ಇತ್ಯಾದಿ. ಅಲ್ಲಿರುವಂಥ ಒಂದು ಪ್ರತಿಮೆಗಳೇ ದೇವರು ಅಂತ ಭಾವಿಸ್ಕೊಳ್ತೇವೆ. ಆದರೆ ಬಸವಾದಿ ಶಿವಶರಣ ಹೇಳಿತ್ತು, ದೇವರು ಆ ಪ್ರತಿಮೆಯಲ್ಲಿ ಮಾತ್ರ ಇಲ್ಲ, ಗುಡಿಯ 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ಇಲ್ಲ. ಆಗಲೇ ಒಂದು ವಚನ ಹೇಳಿದಲ್ಲ, ಜಗದಗಲ ಮುಗಿಲಗಲ ಮಿಗೆಯಗಲ ಅಂತ. ಭಗವಂತ ಇಲ್ಲದೇ ಇರುವಂಥ ಸ್ಥಳ ಇಲ್ಲವೇ ಇಲ್ಲ. ಆತ ವಿಶ್ವವ್ಯಾಪಿ, ವಿಶ್ವತೋಮುಖ. ಅಂದರೆ ಅವನು ಇಲ್ಲದೇ ಇರೋವಂಥ ಜಾಗ ನೀವೆಲ್ಲಿ ಹುಡುಕಿದ್ರೂ ಸಿಗಲ್ಲ. ಗಾಳಿ ಹೇಗೆ ಎಲ್ಲ ಕಡೆ ವ್ಯಾಪಿಸುತ್ತೋ ಹಾಗೆ ದೇವರು ಅನ್ನುವಂಥ ಒಂದು ಚೇತನ ಅದು ಗಾಳಿಯ ರೂಪದಲ್ಲೇ ಇದೆ ಅಂತ ಭಾವಿಸ್ಕೊಳ್ಳಿ. ಎಲ್ಲ ಕಡೆ ಇದೆ. ಮತ್ತು ಯಾಕೆ ಅನುಭವ ಆಗ್ತಾ ಇಲ್ಲ? ಇಲ್ಲಿ ಗಾಳಿ ಇಲ್ವಾ? ಇದೆ, ಆದರೂ ಅನುಭವ ಆಗ್ತಾ ಇಲ್ವಲ್ಲ? ಇಲ್ಲ ಅಂತ ಐತಿ ಅಂತ ಹೇಗೆ ಹೇಳೋದು? ಆವಾಗ ಈ ದೀಪ ಅಲ್ಲಾಡೋದನ್ನು ನೀವು ನೋಡ್ತೀವಿ. ನಮ್ಮ ಮೈಗೆ ಬೆಚ್ಚಗೆ ಅಥವಾ ತಣ್ಣಗೆ ಆಗುವಂಥ ಅನುಭವ ಗೊತ್ತಾಗುತ್ತೆ. ಆಗ ಗೊತ್ತು ಗಾಳಿ ಇದೆ ಅಂತ. ಹಾಗೆಯೇ ಭಗವಂತ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವಂಥ ಭಗವಂತನನ್ನು ಕಾಣೋದು ಹೇಗೆ? ಒಂದೊಂದು ಧರ್ಮದಲ್ಲಿ ಒಂದೊಂದು ದಾರಿಯನ್ನು ತೋರಿಸ್ಕೊತಾ ಹೋಗಿದ್ದಾರೆ. ಕೆಲವರು ನಿನ್ನ ಅಂತರಂಗದಲ್ಲೇ ಧ್ಯಾನ ಮಾಡಬೇಕಪ್ಪ, ಅಲ್ಲೇ ದೇವರಿದ್ದಾನೆ ಅಂತ ಹೇಳಿದರು. ಕೆಲವರು ಗುಡಿಗೆ ಹೋಗಪ್ಪ, ಅಲ್ಲಿ ಪೂಜೆ ಮಾಡು ಅಂತ ಹೇಳಿದರು. ಇನ್ನು ಕೆಲವರು ಪಂಚಭೂತಗಳು, ಭೂಮಿ ಪೂಜೆ ಮಾಡು, ನೀರು ಪೂಜೆ ಮಾಡು, ಆಕಾಶ ಪೂಜೆ ಮಾಡು, ಬೆಂಕಿ ಪೂಜೆ ಮಾಡು, ಹೀಗೆ ಒಂದೊಂದು ರೂಪವನ್ನು ತೋರಿಸಿದರೆ ಹೊರತಾಗಿ ದೇವರ ಸರ್ವಾಂತರ್ಯಾಮಿತ್ವವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಬಸವಣ್ಣವರು ಯೋಚನೆ ಮಾಡಿದರು, ಎಲ್ಲ ಕಡೆ ಇರೋ ದೇವರನ್ನು ಭಕ್ತರಿಗೆ ಸುಲಭವಾಗಿ ಕೊಡೋದು ಹೇಗೆ? ಆಗ ಅವನು ಹೊಳೆದದ್ದು ಇಷ್ಟಲಿಂಗ. ನೀವು ದೇವ್ರನ್ನ ಎಲ್ಲಿ ಗುಡಿಯಲ್ಲಿ ನೋಡ್ತೀರಿ, ಅವನು ಗೋಲಾಕಾರದಾನ ಅಂತ ಭಾವಿಸ್ತಾರೆ. ಪೃಥ್ವಿ ಹೇಗಿದೆ? ಅದು ಗೋಲಾಕಾರವಾಗಿದೆ. ಆ ಪೃಥ್ವಿಯ ಸಂಕೇತವಾಗಿ, ವಿಶ್ವದ ಸಂಕೇತವಾಗಿ ಇಷ್ಟಲಿಂಗವನ್ನು ನಮ್ಮ ಅಂಗೈಗೆ ಕೊಟ್ಟರು. ಆ ಲಿಂಗು ಕೂಡ ಗೋಲಾಕಾರವಾಗಿರೋದನ್ನು ನೀವು ಕಾಣ್ಬೋದು. ಅಷ್ಟೇ ಅಲ್ಲ, ಅದು ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಸಂಕೇತ ಅಂತ ಹೇಳ್ತಾರೆ. ಒಳಗಡೆ ಒಂದು ಪೀಠಲಿಂಗ ಇರುತ್ತೆ, ಅದು ಪಿಂಡಾಂಡದ ಸಂಕೇತ ಅಂತಾರೆ. ಅದನ್ನು ಕವಚ ಹಾಕಿರ್ತಾರೆ, ಅದು ಬ್ರಹ್ಮಾಂಡದ ಸಂಕೇತ ಅಂತ ಹೇಳ್ತಾರೆ. ಅದು ಎಲ್ಲಿಂದನೂ ಬಂದಿದ್ದಲ್ಲ, ನನ್ನ ಒಳಗಡೆ ಒಂದು ಚೈತನ್ಯ ಇತ್ತು. ಆ ಚೈತನ್ಯವನ್ನು ಗುರುವಾದಂಥವನು ಕರುಣಿಸ್ತಾನೆ ಅನ್ನೋ ಭಾವ. ನನ್ನ ಒಳಗಡೆ ಬೆಳಕಿಲ್ಲ ಅಂತಂದರೆ ಹೊರಗಡೆ ನಾನು ಬೆಳಕು ಕಾಣೋಕ್ಕಾಗಲ್ಲ. ಆ ಬೆಳಕು ನಾನು ಒಳಗೆ ಇದ್ದಾಗ ಮಾತ್ರ ನಾನು ಹೊರಗಡೆ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ. ಈ ನೆಲೆಯಲ್ಲಿ ನನ್ನೊಳಗಿನ ಬೆಳಕನ್ನು ಕೊಡುವಂಥದ್ದೇ ಲಿಂಗಾಯತ ಧರ್ಮದ ಹಿರಿಮೆ. ಅಲ್ಲಿ ದೀಕ್ಷೆ ಅನ್ನುವಂಥ ಪದ ಬರುತ್ತೆ. ದೀಕ್ಷೆ ಅಂತಂದರೆ ಕೊಡೋದು ಮತ್ತು ಕಳೆಯೋದು. ಏನು ಕೊಡೋದು, ಏನು ಕಳೆಯೋದು ಅಂತಂದರೆ ದೇವರ ಬಗ್ಗೆ ಇದ್ದಂಥ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಕೊಡುವಂಥದ್ದು. ದೇವರು ಅಂತ ಎಲ್ಲೆಲ್ಲೇ ಹುಡ್ಕೊಂಡು ಹೋಗ್ತಿದ್ರಲ್ಲಪ್ಪ, ಈಗ ಇಲ್ಲೇ ನಿಮ್ಮಲ್ಲಿ ದೇವರಿದೆ. ನಿಮ್ಮ ದೇವರನ್ನು ನೀವೇ ಪುಟ್ಟಿ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಗುಡಿ ಗುಂಡಾರಗಳಿಗೆ ಹೋದಾಗ ಅಲ್ಲಿ ದೇವರನ್ನು ಮುಟ್ಟಿ ಪೂಜೆ ಮಾಡುವ ಸಂದರ್ಭಗಳು ಅನೇಕ ಕಡೆ ಇಲ್ಲ. ಅಲ್ಲೊಬ್ಬ ಪೂಜಾರಿ ಇರ್ತಾನೆ, ಅವನ ಕೈಯಲ್ಲಿ ನಾವು ಹೋದಂಥ ಕಾಯಿ ಕರ್ಪೂರ ಕಡ್ಡಿ ಇನ್ನೇನೋ ಕೊಡ್ತೀವಿ.
ಅವನು ಪೂಜೆ ಮಾಡ್ತಾನೆ, ನಮಗೆ ಪ್ರಸಾದ ಕೊಡ್ತಾನೆ. ಆಮೇಲೆ ಅಲ್ಲಿ ಯಾವಾಗಲೂ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅವನು ಯಾವಾಗ ಗುಡಿ ಬಾಗಿಲು ತೆಗಿತಾನೋ ಆಗ ಮಾತ್ರ ನಾವು ಹೋಗ್ಬೋದು. ಒಂದು ಏನೋ ರಿಸ್ಟ್ರಿಕ್ಷನ್ ಇರುತ್ತಲ್ಲಿ. ಆದರೆ ಇಲ್ಲಿ ನಾನೇ ಮುಟ್ಟಿ ಪೂಜೆ ಮಾಡ್ಬೋದು. ಇಲ್ಲಿ ಮೀಡಿಯೇಟ್ರ ಪೂಜಾರಿಗಳ ಅಗತ್ಯ ಇಲ್ಲ. ಯಾವಾಗ ಬೇಕಾದರೂ ನಾನು ಪೂಜೆ ಮಾಡ್ಬೋದು. ಹಾಗಾಗಿಯೇ ಬಸವಣ್ಣವ್ರು ಹೇಳಿದರು, ತನ್ನಾಶ್ರಯದ ರತಿ ಸುಖವ ತಾನುಂಬ ಊಟವ ತಾ ಮಾಡಬೇಕಲ್ಲದೆ ಅನ್ಯರ ಕೈಯಿಂದ ಮಾಡಿಸಬಹುದೇ ಅಂತ ಕೇಳಿ. ನನಗೆ ಹಸಿವಾಗಿದೆ ಅಂದರೆ ನಾನೇ ಊಟ ಮಾಡಬೇಕು. ನನಗೆ ಕಾಯಿಲೆ ಆಗಿದೆ ಅಂತಂದ್ರೆ ನಾನೇ ವೈದ್ಯರನ್ನು ಕಾಣಬೇಕು. ಅದನ್ನು ಬಿಟ್ಟು ನೀವು ಆ ಕೆಲಸ ಮಾಡ್ಕೊಂಡು ಬರ್ರಿ ಅಂತ ಬೇರೆ ಬೇರೆ ವಹಿಸಿದರೆ ನನ್ನ ಹಸಿವು ಅಡಗಲಿಕ್ಕೆ ಸಾಧ್ಯ ಇಲ್ಲ, ನನ್ನ ರೋಗ ವಾಸಿ ಆಗಲಿಕ್ಕೆ ಅವಕಾಶವಿಲ್ಲ. ಹಾಗೆಯೇ ನನ್ನ ದೇವರನ್ನು ನಾನೇ ಮುಟ್ಟಿ ಪೂಜೆ ಮಾಡಬೇಕು ಅನ್ನುವಂಥದ್ದು ಈ ಲಿಂಗಾಯತ ಧರ್ಮದ ವೈಶಿಷ್ಟ್ಯ. ಅದನ್ನು ದೀಕ್ಷೆ ಅಂತ ಕರೆದು ಕೊಡೋದು ಕಳೆಯೋದು ಅಂತ ನಾನು ಹೇಳಿದೆ. ಈ ದೀಕ್ಷೆ ಅನ್ನುವಂಥದ್ದು 3 ರೀತಿ ಇದೆ. ಒಂದು ವೇದಾದೀಕ್ಷೆ, ಎರಡನೇದು ಕ್ರಿಯಾದೀಕ್ಷೆ, ಮೂರನೇದು ಮಂತ್ರದೀಕ್ಷೆ. ವೇದಾದೀಕ್ಷೆ ಅಂದರೆ ಜ್ಞಾನವನ್ನು ಕೊಡುವಂಥದ್ದು, ಅದು ಒಂದು ದೀಕ್ಷೆ. ಇದುವರೆಗೂ ವಚನಗಳನ್ನು ಕೇಳಿದ್ರಿ, ಮಾತುಗಳನ್ನು ಆಲಿಸ್ತಾ ಇದ್ದೀರಿ, ಧರ್ಮದ ನಿಜವಾದ ಅರ್ಥವನ್ನು ತಿಳ್ಕೊಳ್ತಾ ಇದ್ದೀರಿ. ಹೀಗೆ ದೇವರು ಧರ್ಮದ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡೋದಿದೆಯಲ್ಲ, ಇದು ಒಂದು ರೀತಿಯ ದೀಕ್ಷೆ. ಅದನ್ನು ವೇದಾದೀಕ್ಷೆ ಅಂತ ಕರೆದು. ಎರಡನೇದು ಕ್ರಿಯಾದೀಕ್ಷೆ. ನೀವಿಬ್ಬರೇ ಇಲ್ಲಿ ಬರ್ತೀರಿ, ಬಂದ ತಕ್ಷಣ ಅವರು ನಿಮ್ಮ ಅಂಗೈಗಳನ್ನು ಹೀಗೆ ಹಿಡಿಸ್ತಾರೆ. ಹಿಡಿಸಿ ಅಂಗೈಗಳನ್ನು ಪೂಜೆ ಮಾಡ್ತಾರೆ. ಅದರ ಉದ್ದೇಶ ಏನು ಅಂತಂದರೆ, ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಪ್ರಾರಂಭವಾಗ ಕೈಯಿಂದಾನೆ. ನಾವು ಇದುವರೆಗೂ ಒಳ್ಳೆಯ ಕೆಲಸ ಮಾಡಿದೆವೋ ಕೆಟ್ಟ ಕೆಲಸ ಮಾಡಿದೆವೋ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಇನ್ನು ಮುಂದೆ ನಮ್ಮ ಹಸ್ತಗಳಿಂದ ಶುದ್ಧವಾದಂಥ ಕಾರ್ಯಗಳನ್ನೇ ಮಾಡ್ತೇವೆ ಅನ್ನುವಂಥ ಸಂಕಲ್ಪ. ಆ ದೃಷ್ಟಿಯಿಂದ ಹಸ್ತಗಳನ್ನು ಪೂಜೆ ಮಾಡೋವಂಥದ್ದು. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಮಸ್ತಕವನ್ನು ಪೂಜೆ ಮಾಡ್ತಾರೆ. ಇದನ್ನು ಮಸ್ತಕ, ತಲೆಯನ್ನು ಮಸ್ತಕ ಅಂತ ಕರೀತಾರೆ. ಮಸ್ತಕವನ್ನು ಯಾಕೆ ಪೂಜೆ ಮಾಡ್ತಾರೆ ಅಂತಂದರೆ, ನಮ್ಮ ಆಲೋಚನೆಗಳು, ವಿಚಾರಗಳು ಹೊರಬರುವಂಥದ್ದು ಮೆದುಳಿನಿಂದ. ಆ ಮೆದುಳಿದೆ. ನಾವು ಇದುವರೆಗೂ ಹೇಗೆ ಆಲೋಚನೆ ಮಾಡಿದ್ದೋ, ಒಳ್ಳೇದು ಮಾಡಿದ್ದೋ ಕೆಟ್ಟದ್ದು ಮಾಡಿದ್ದೋ ಅದ್ರ ಚಿಂತೆ ಬೇಡ. ಇನ್ನು ಮುಂದೆ ಒಳ್ಳೆಯದನ್ನೇ ಆಲೋಚನೆ ಮಾಡೋಣ, ಒಳ್ಳೆಯ ಕಾರ್ಯಗಳನ್ನೇ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರೋಣ ಅನ್ನೋ ಸಂಕಲ್ಪದ ಸಂಕೇತವಾಗಿ ತಲೆಯನ್ನು ಪೂಜೆ ಮಾಡ್ತಾರೆ. ನಂತರ ನೀವು ಇಲ್ಲಿ ಬಂದು ಕೂತ್ಕೊಳ್ತೀರಿ. ಕೂತ್ಕೊಂಡಾಗ ನಾವು ಹಸ್ತಮಸ್ತಕ ಸಂಯೋಗ ಅಂತ ಮಾಡ್ತೀವಿ. ಅಂದರೆ ಇಲ್ಲಿ ಕೂತಂಥವನು ಶಿಷ್ಯ, ಇಲ್ಲಿ ಕೂತಂಥವನು ಗುರು. ಗುರುವಾದಂಥವನು ತನ್ನ ಹಸ್ತವನ್ನು ಶಿಷ್ಯನ ಮಸ್ತಕದ ಮೇಲೆ ಇಡ್ತಾನೆ. ಅದು ಒಂದು ರೀತಿ ರೋಮಾಂಚನ ಕ್ರಿಯೆ ಆಗಿ ವಿದ್ಯುತ್ ಮುಟ್ಟಿದಾಗ ಯಾವ ಅನುಭವ ನಿಮಗಾಗುತ್ತೋ ಹಾಗಾಗಿ. ಅಂದರೆ ಗುರುವಿನ ಚೈತನ್ಯ ಶಿಷ್ಯನಲ್ಲಿ ಹರಿದು ಬರಬೇಕು ಅನ್ನುವಂಥ ಭಾವ. ಆ ಭಾವ ನಮಗಿದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆಗ ಗುರುವಾದಂಥವರು ಮಂತ್ರದ ಉಪದೇಶವನ್ನು ಮಾಡ್ತಾರೆ, ಅಂಗೈಗೆ ಲಿಂಗವನ್ನು ಕೊಡ್ತಾರೆ. ಅಲ್ಲಿ 3 ಕ್ರಿಯೆಗಳು ಏಕಕಾಲಕ್ಕೆ, ಒಂದು ವೇದಾದೀಕ್ಷೆ, ಕ್ರಿಯಾದೀಕ್ಷೆ ಮತ್ತು ಮಂತ್ರದೀಕ್ಷೆ, 3 ಕ್ರಿಯೆಗಳು ಏಕಕಾಲದಲ್ಲಿ ನಡೀತವೆ. ನಂತರ ಲಿಂಗ ಪೂಜೆಯನ್ನು ಹೇಗೆ ಮಾಡ್ಕೊಳ್ಬೇಕು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಾರೆ. ಆದರೆ ಶರಣ ಪರಂಪರೆಯಲ್ಲಿ ಆ ಲಿಂಗ ಪೂಜೆ ಮಾಡುವ ಮುನ್ನ ಅವನಿಗೆ ಕೆಲವು ಸೂತ್ರಗಳನ್ನು ಹಾಕಿಕೊಡ್ತಾರೆ. ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ,
ಸಸ್ಥಲ ಮಾರ್ಗದಲ್ಲಿ ಸಾಗಬೇಕು ಅಂತ ಹೇಳ್ತಾರೆ. ಈ ಪದಗಳೇ ಕೆಲವರಿಗಂತೂ ಹೊಸವಾಗಿರ್ತವೆ. ಅಷ್ಟಾವರಣ ಅಂತಂದರೆ 8 ರೀತಿಯ ಕವಚಗಳು, ಹೊದಿಕೆಗಳು. ಈಗ ಇದು ಒಂದು ಕಟ್ಟಡ ಇದೆ, ಇದಕ್ಕೆಲ್ಲ ಕಡೆನೂ ಗೋಡೆ, ಕಿಟಕಿ, ಬಾಗಿಲು ಇದೆಲ್ಲ ಇದಾವೆ. ಹಾಗೆ ನಾವು ಒಂದು ದೇಹನು ಮನೆ ಅಂತ ತಿಳ್ಕೊಂಡ್ರೆ ಇದಕ್ಕೆ ರಕ್ಷಣೆ ಮಾಡ್ಕೊಳ್ಬೇಕು ಅಂದರೆ 8 ಆವರಣಗಳು ಬೇಕು. ಅದನ್ನೇ ಅವರು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವು ಎಷ್ಟಾದವು? 8. ಮೊದಲನೇದೇ ಗುರು. ಗುರು ಅಂತಂದರೆ ಅಜ್ಞಾನವನ್ನು ಕಳೆದು ಸರಿಯಾದಂಥ ಅರಿವನ್ನು ಮೂಡಿಸುವಂಥ ವ್ಯಕ್ತಿ. ಆ ವ್ಯಕ್ತಿ ಮಠದಲ್ಲೇ ಇರಬೇಕು, ಸನ್ಯಾಸಿನೇ ಆಗಿರಬೇಕು ಅಂತ ಇಲ್ಲ. ಅರಿವು ಆಚಾರವುಳ್ಳಂಥ ಯಾರು ಬೇಕಾದರೂ ಗುರು ಆಗ್ಬೋದು. ಬರೀ ಗಂಡು ಅಂತ ಇಲ್ಲ, ಗಂಡು ಹೆಣ್ಣು ಯಾರು ಬೇಕಾದರೂ ಕೂಡ ಗುರು ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ಆ ಗುರು ಶಿಷ್ಯನಿಗೆ ಕರುಣಿಸುವಂಥದ್ದು ಏನು ಅಂತಂದರೆ ಇಷ್ಟಲಿಂಗವನ್ನು. ಹಾಗಾಗಿನೇ 2ನೇ ಸ್ಥಾನದಲ್ಲಿ ಅವರು ಇಟ್ಟದ್ದು ಲಿಂಗ. ಲಿಂಗ ಒಂದು ಸಾರಿ ನೀವು ಧರಿಸ್ಕೊಂಡ ಮೇಲೆ ಮತ್ತೆಲ್ಲೆಲ್ಲೋ ದೇವ್ರು ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ನನ್ನಲ್ಲೇ ದೇವರಿದ್ದ ನಾನೇ ಹುಡ್ಕೊಂಡು ಹೋಗ್ತೇನೆ. ನನಗೆ ಬೇಕಾದಂಥ ವಸ್ತು ನನ್ನಲ್ಲೇ ಇದ್ದಾಗ ನಾನು ಇನ್ನೊಂದು ಕಡೆ ಹುಡ್ಕಕ್ಕೆ ಹೋಗಲ್ಲ. ಈಗ ದೇವ್ರು ನನಗೆ ಬೇಕು, ನನ್ನಲ್ಲೇ ಇದೆ, ಆದ್ದರಿಂದ ನಾನು ಹೊರಗಡೆ ಎಲ್ಲಿ ಹುಡುಕೋ ಅಗತ್ಯ ಇಲ್ಲ. 3ನೇದು ಜಂಗಮ. ಗುರುಗಳಾದಂಥವ್ರು ಒಂದು ದಾರಿ ತೋರಿಸ್ತಾರೆ ಅಷ್ಟೇ. ಜಂಗಮ ಅಂತಂದರೆ ಅರಿವು, ಆಚಾರ, ಅನುಭವ ಹೊಂದಿರುವಂಥ ವ್ಯಕ್ತಿ. ಅವನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥವ್ರು. ನಾವು ದಾರಿ ತಪ್ಪದ ಹಾಗೆ ಎಚ್ಚರಿಸುವಂಥದ್ದು. ಅವಾಗ ಒಬ್ಬ ಅವನ ವ್ಯಕ್ತಿ ಆಗ್ಬೋದು, ಒಂದು ತತ್ವ ಆಗ್ಬೋದು, ಅಥವಾ ವೃತ್ತಿ ಆಗ್ಬೋದು, ಅಥವಾ ನನ್ನೊಳಗಡೆ ಇರುವಂಥ ಜ್ಞಾನನೇ ಜಂಗಮ ಆಗ್ಬೋದು. ಅರಿವೇ ಜಂಗಮ ಅಂತ ಹೇಳ್ತಾರೆ. ಈ ಗುರು, ಲಿಂಗ, ಜಂಗಮದ ಮೂಲಕ ಪಡ್ಕೊಳ್ಳೋದು ಏನೈತಿ ಅಂತಂದ್ರೆ ಪಾದೋದಕ, ಪ್ರಸಾದ. ಹೀಗೆ ಆ ತತ್ವಗಳನ್ನು ನೀವು ತಿಳ್ಕೊತ ಹೋದರೆ ನಿಮ್ಮ ಬದುಕಿನ ದಾರಿಯೇ ಬದಲಾವಣೆ. 2ನೇ ಹಂತದಲ್ಲಿ ಬರುವಂಥವು ಪಂಚ ಆಚಾರಗಳು ಅಂತ ಹೇಳ್ತಾರೆ. ಪಂಚ ಅಂದರೆ 5. ನಮ್ಮ ಬದುಕಿಗೆ ಒಂದು ನೀತಿ ಸಂಹಿತೆಗಳು ಬೇಕಲ್ಲ, ಹೆಂಗೆ ಬೇಕು ಹಾಗೆ ಹೋಗಕ್ಕೆ ಬರಲ್ಲ. ದಾರಿಯಲ್ಲಿ ಹೋಗುವಾಗ ಎಡಕ್ಕೆ ಹೋಗ್ರಿ ಅಂತ ಹೇಳ್ತಾರೆ, ಬಲಕ್ಕೆ ಹೋದರೆ ಅಪಘಾತ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಧರ್ಮದ ದಾರಿಯಲ್ಲಿ ನಡೆಯುವಂಥ ವ್ಯಕ್ತಿ 5 ಆಚಾರಗಳನ್ನು ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಅವುಗಳನ್ನು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ, 5 ಆಚಾರಗಳಿದ್ದಾವೆ, ನೀತಿ ಸಂಹಿತೆಗಳು. ಮೊದಲನೇದೇ ಲಿಂಗಾಚಾರ. ಅದು ಹೇಳುವಂಥದ್ದು ಗುರು ಕರುಣಿಸಿದಂಥ ಲಿಂಗವನ್ನು ಅಲ್ಲದೆ ಬೇರೆ ಏನನ್ನೂ ನಾವು ಪೂಜೆ ಮಾಡೋದಿಲ್ಲ ಅನ್ನೋಂಥ ಸಂಕಲ್ಪ. ಆ ಲಿಂಗವನ್ನೇ ಯಾವಾಗಲೂ ಕೂಡ ನಾವು ಪೂಜೆ ಮಾಡಲಿಕ್ಕೆ ಹೊರತಾಗಿ ಮತ್ತು ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗಬಾರ್ದು. ಆ ಲಿಂಗ ನಿಷ್ಠೆ ಬೇಕು, ಅದೇ ಲಿಂಗಾಚಾರ. 2ನೇದು ಸದಾಚಾರ. ಅದು ಉದ್ಯೋಗ ಕುರಿತು ಹೇಳುವಂಥದ್ದು. ನಾನು ದೇವ್ರ ಪೂಜೆ ಮಾಡಿದೆ ಸಾಕ ಅಂದ್ರೆ ಇಲ್ಲಪ್ಪ, ನೀನೊಂದು ಜೀವನಕ್ಕೆ ಉದ್ಯೋಗ ಮಾಡಬೇಕಲ್ಲ. ಅದು ಅಡುಗೆ ಮಾಡೋದಿರ್ಬೋದು, ಹಾಡು ಹೇಳೋದಿರ್ಬೋದು, ವ್ಯವಸಾಯ ಮಾಡೋದಿರ್ಬೋದು, ಪಾಠ ಮಾಡೋದಿರ್ಬೋದು. ಅದು ಏನೇ ಮಾಡಬೇಕಾದ್ರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು. ಸದಾ ಆಚಾರಕ್ಕೆ, ಅದು ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನು ಹೇಳುವಂಥದ್ದು. 3ನೇದು ಶಿವಾಚಾರ. ಶಿವಾಚಾರ ಅಂದರೆ ಜಾತಿ ಭೇದವನ್ನು ಮಾಡಬಾರ್ದು. ನಾವೆಲ್ಲರೂ ಶಿವನ ಮಕ್ಕಳು ಅನ್ನುವಂಥ ಭಾವ ಬಲಗೊಳ್ಳಬೇಕೆ ಹೊರತಾಗಿ ನಾನು ಶ್ರೇಷ್ಠ, ನಾನು ಕನಿಷ್ಠ,
ಅವರು ಆ ಜಾತಿಯವರು, ಇವರು ಈ ಜಾತಿಯವರು. ಯಾವಾಗ ಲಿಂಗವನ್ನು ನಾವು ಹುಟ್ಟಿದ್ವೋ ಆಗ ಜಾತಿ ಹೊರಟು ಹೋಗುತ್ತದೆ. ಪೂರ್ವಜನ್ಮ ಅಳಿಸಿ ಪುನರ್ಜಾತರಾಗ್ತಾರೆ ಅಂತ ಹೇಳ್ತಾರೆ. ಇನ್ನು 4ನೆಯ ಹಂತ ಗಣಾಚಾರ. ಗಣ ಅಂದರೆ ಸಮೂಹ. ಎಲ್ಲರೂ ಸೇರ್ಕೊಂಡು ಒಂದು ಕೆಲಸ ಮಾಡಿದರೆ ಸುಲಭವಾಗಿ ಕೆಲಸ ಆಗುತ್ತೆ. ಯಾರು ಬೇಡ ಬಿಡು ನಾನೊಬ್ಬನೇ ಮಾಡೋಣ ಅಂತಂದರೆ ಆ ಕೆಲಸದಲ್ಲಿ ಸ್ವಲ್ಪ ಸೋಲು ನಮಗೆ ಆಗಬೇಕು. ಹಾಗೆ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಬೇಕು. ಅದರಲ್ಲೂ ಅನ್ಯಾಯವನ್ನು ಪ್ರತಿಭಟನೆ ಮಾಡುವಲ್ಲಿ ನಿಮಗೆ ಗೊತ್ತಿದೆ, ಅನೇಕ ರೀತಿಯ ವಂಚನೆ, ದ್ರೋಹ, ಅನ್ಯಾಯ ಕ್ಷಣಕ್ಕೂ ನಮ್ಮ ನಾಡಿನಲ್ಲಿ ನಡೀತಾ ಇರುತ್ತೆ. ಅಂಥ ಅನ್ಯಾಯವನ್ನು ಪ್ರತಿಭಟನೆ ಮಾಡುವಂಥದ್ದು ಏನಿದೆಯಲ್ಲ, ಅದನ್ನೇ ಗಣಾಚಾರ ಅಂತ ಅವರು ಗುರುತಿಸಿದ್ರು. ಕೊನೆಯದು ವೃತ್ಯಾಚಾರ. ವೃತ್ಯ ಅಂತಂದರೆ ಸೇವಕ. ಇಷ್ಟೆಲ್ಲ ಮಾಡಿದರೂ ಕೂಡ ವ್ಯಕ್ತಿಯಲ್ಲಿ ಅಹಂಕಾರ ಹಿಡಿಯಾಡಬಾರ್ದು. ಆತ ಯಾವಾಗಲೂ ಕೂಡ ವಿನಯವಂತನಾಗಿರಬೇಕು. ಸದುವಿನಯವೇ ಸದಾಶಿವನನ್ನು ಒಲಿಸುವ ದಾರಿ ಅಂತ ಹೇಳ್ತಾರೆ. ಆ ವಿನಯ ಇದ್ದಾಗ ಮನುಷ್ಯ ಸರಿಯಾದ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ. ಹೀಗೆ ಬದುಕಿನಲ್ಲಿ ಈ ಅಷ್ಟಾವರಣ, ಪಂಚಾಚಾರ, ಷಷ್ಠಲಗಳನ್ನು ಪರಿಪಾಲನೆ ಮಾಡಿಕೊಂಡು ಸನ್ಮಾರ್ಗದಲ್ಲಿ ಸಾಗಬೇಕು ಅನ್ನುವಂಥದ್ದೇ ಇಷ್ಟಲಿಂಗ ದೀಕ್ಷೆಯ ಮೂಲ ಉದ್ದೇಶ. ಇಷ್ಟು ಮಾತುಗಳನ್ನು ಮಾತ್ರ ಈಗ ನಾವು ಸಾಂಕೇತಿಕವಾಗಿ ಹೇಳ್ತಾ ಇದ್ದೀವಿ. ಮೊದಲು ನಾವು ಲಿಂಗ ಪೂಜೆಯನ್ನು ಮಾಡ್ಕೊಳ್ತೇವೆ. ನೀವು ಅದನ್ನು ಗಮನವಿಟ್ಟು ಕೇಳಿ. ಮಾಡಿಕೊಳ್ಳುವಾಗ ಅದರ ವಿವರಣೆಯನ್ನು ನಾಗರಾಜ್ ಕೊಡ್ತಾ ಇರ್ತಾನೆ. ಆ ವಿವರಣೆಯನ್ನು ಗಮನವಿಟ್ಟು ಕೇಳ್ತಾ ನಿಮ್ಮ ಬದುಕನ್ನು ನೀವೇ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆ ಪೂಜೆ ಅನ್ನುವಂಥದ್ದು ಸಹಕಾರಿ. ಮೊದಲು ಧ್ಯಾನವನ್ನು ಮಾಡಬೇಕು. 1 ನಿಮಿಷ ಅಥವಾ 1-2 ನಿಮಿಷ ಹೋಗಿ ನೀವು ಸ್ನಾನ ಮಾಡ್ಕೊಂಡು ಹೋಗ್ತೀರಲ್ವ, ಪೂಜೆ ಕೋಣೆಯಲ್ಲಿ ಹೋಗಿ 1-2-3 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು. ಮತ್ತು ವಿಭೂತಿಯನ್ನು ತಗೊಂಡು ಒಂದು ಪತ್ರೆ ಅಥವಾ ಪುಷ್ಪವನ್ನು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಉದ್ಬತ್ತಿಯಿಂದ ಬೆಳಗ್ಗೆ ಇದು ವಿಭೂತಿಯನ್ನು ಶುದ್ಧಿ ಮಾಡ್ತಕ್ಕಂಥದ್ದು. ನೀವೇ ಸ್ನಾನ ಮಾಡ್ಕೊಂಡು ಬಂದ್ರಲ್ವ, ಹಾಗೆ ಶುದ್ಧಿಯ ಸಂಕೇತ. ವಿಭೂತಿಯನ್ನು ಶುದ್ಧಿ ಮಾಡ್ಕೊಂಡ್ಬಿಟ್ಟು ಅದನ್ನು ಈ ಥರ ಪೂಜೆರು ಹಿಡ್ಕೊಂಡದಲ್ವ, ಈ ಥರ ಇಟ್ಕೊಂಡು ನಿಮ್ಮ ಎಡಬದಿಯಲ್ಲಿ ಇಟ್ಕೊಂಡು ಹಾಗೆ ಓಂ ನಮಃ ಶಿವಾಯ ಅಂತ ಒಂದು 3-4 ಬಾರಿ ಮನಸ್ಸಲ್ಲೇ ಹೇಳ್ಕೊಂಡು, ಆಮೇಲೆ ವಿಭೂತಿಯನ್ನು 2 ಹಸ್ತಗಳಿಗೂ ಲೇಪಿಸಿಕೊಂಡು ಮುಖಕ್ಕೆ, ಅದು ದೇಹದ ಎಲ್ಲ ಭಾಗಕ್ಕೂ ಹಚ್ಕೋಬೋದು. ನೀವು ಒಂದು ವೇಳೆ ನೀರಿಲ್ಲ ಅಂತ ಸ್ನಾನ ಮಾಡೋದು ಬಿಟ್ಟರು ಪೂಜೆ ಬಿಡಬಾರ್ದು. ವಿಭೂತಿಯನ್ನು ಇಡೀ ದೇಹಕ್ಕೆಲ್ಲ ಲೇಪಿಸಿಕೊಂಡು ಪೂಜೆಯನ್ನು ಮಾಡಬಹುದು. ಭಸ್ಮ ಸ್ನಾನ ಅಂತ ಕರೀತಾರೆ. ಹಾಗೆ 3 ಬೆರಳಿಂದ ನಿಮ್ಮ ಹಣೆಗೆ 3 ಬಾರಿ ಧರಿಸಬೇಕು. ಭಕ್ತಿ, ಜ್ಞಾನ, ಕ್ರಿಯೆ ಅಂತ ಕರೀತಾರೆ. 3 ಬೆರಳಿಂದ 3 ಬಾರಿ ನೀಟಾಗಿ ಮೂಡಬೇಕದು ಸರಳ ರೇಖೆ. ಹಾಗೆ ಭ್ರೂ ಮಧ್ಯೆಗೆ, ಎದೆಗೆ, ಹೃದಯಕ್ಕೆ, ಕೊರಳ ಹಿಂಭಾಗ, ಬೆನ್ನ ಹಿಂಭಾಗ, ಹಾಗೆ ಕೈಯಿಗೆ, ಮಂಡಿಕಟ್ಟು ಸುತ್ತ, ಮಧ್ಯದ ಕೈ, ಹಾಗೆ ಮೊಣಕೈ, ರಟ್ಟೆಗೆ, ಭುಜಕ್ಕೆ, ಹಾಗೆ ಕಾಲು, ಪಾದಕ್ಕೆ, 2 ಕಾಲುಗಳ ಪಾದಕ್ಕೆ. ಅಂದರೆ ಯಾವುದು ಕನಿಷ್ಠ ಅಲ್ಲ, ಯಾವುದು ಕೂಡ ಶ್ರೇಷ್ಠ ಅಲ್ಲ ಅಂತ. ದೇಹದ ಎಲ್ಲ ಭಾಗವೂ ಕೂಡ ಅಮೂಲ್ಯವಾದದ್ದು.
ಹಾಗೆ ಎರಡೂ ಕೈಗೂ ಕೂಡ ಅದೇ ರೀತಿ. ಒಂದು ವೇಳೆ ನೀರಿಲ್ಲ ಅಂದರೂ ಕೂಡ ಈ ರೀತಿ ನೀವು ವಿಭೂತಿಯನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡಬಹುದು. ಪೂಜಾ ಕೋಣೆಯಲ್ಲಿ ಒಂದು ವಸ್ತ್ರ ಇಟ್ಕೋಬೇಕು ನೀವು ಯಾವಾಗ. ಪ್ರತ್ಯೇಕವಾಗಿ ಒಂದು ವಸ್ತ್ರ ಇರಬೇಕು ಪೂಜಾ ಕೋಣೆಯಲ್ಲಿ. ಗಂಧ ಇದ್ದರೆ ಗಂಧವನ್ನು ಬಳಸ್ಬೋದು ನೀವು. ಅದು ಕೂಡ ಭ್ರೂ ಮಧ್ಯೆಗೆ, ಕೈಯಿಗೆ, ಕಿವಿಯ ಹಿಂಭಾಗ, ರುದ್ರಾಕ್ಷಿ ನಿಮ್ಮಲ್ಲಿದ್ದರೆ ಇದು ರುದ್ರಾಕ್ಷಿಯನ್ನು ಕೂಡ ಬಳಸ್ಬೋದು. ಅಥವಾ ಆ ಚೌಕಕ್ಕೆ ನಿಮಗೆ ಕೊಟ್ಟಿದ್ದಾರಲ್ವ ಅದಕ್ಕೆ 2 ಹಾಕ್ಕೋಬೋದು, ಆ ಕಡೆ ಈ ಕಡೆ. ಹಾಗೆ ಒಂದು ಬಟ್ಟೆಯಿಂದ ಚೌಕನ್ನು ಒರೆಸ್ಕೊಳ್ತೀರ. ಸ್ನಾನ ಮಾಡಿ ಬಂದಿರ್ತೀರಲ್ವ, ಆ ದಾರ ಎಲ್ಲ ಹಸಿಯಾಗಿರುತ್ತೆ. ನೀಟಾಗಿ ಅದನ್ನು ಒಂದು ಬಟ್ಟೆಯಿಂದ ಆ ದಾರವನ್ನು ಮತ್ತು ಹಾಗೂ ಕಳ್ಳಿಗೆ ಒರೆಸ್ಕೊಂಡ್ಬಿಟ್ಟು, ಹಾಗೆ ಲಿಂಗವನ್ನು ತೆಗೆದು ಅದು ಕಳ್ಳಿಗೆಯಲ್ಲಿ ಒಳಗೆ ನೀಟಾಗಿ ಒರೆಸ್ಕೋಬೇಕು. ಅದು ಹಸಿಯಾಗಿರುತ್ತೆ. ಇಲ್ಲಕ್ಕೆ ಅದು ಬಿಟ್ಟರೆ ನೀವು ಕಪ್ಪಾಗ್ತಾ ಹೋಗ್ತದೆ, ಒಳಗೆ ಬರಲ್ಲ. ಹಾಗೆ ಲಿಂಗ ವಸ್ತ್ರವನ್ನು ತೊಳೆದಾಕಬೇಕು. 2 ಇಟ್ಕೋಬೇಕು ನೀವು. ಒಂದು ಕೊಟ್ಟಿದ್ದಾರೆ, ಇನ್ನೊಂದು ನೀವೇ ಇಟ್ಕೋಬೇಕು. ಅದು ಹಾಕಿದರೆ ಸಂಜೆ ಅಷ್ಟೊತ್ತಿಗೆ ಒಣಗುತ್ತೆ. 2 ಇಟ್ಕೋಬೇಕು. ಈ ಲಿಂಗಕ್ಕೆ ಸ್ನಾನ ಮಾಡಿಸ್ತಕ್ಕಂಥದ್ದು. ನೀವೇ ಸ್ನಾನ ಮಾಡಿದರೆ ಧಾರಾಕಾರವಾಗಿ ನೀರನ್ನು ಎರಿಬೇಕು. ಅಂದರೆ ಸಕಲ ಜೀವರಾಶಿಗಳಿಗೂ ನೀರನ್ನು ಎರೆಯುತ್ತೇನೆ ಅನ್ನುವ ಭಾವ ನಿಮ್ಮ ಮನಸ್ಸಲ್ಲಿ ಇರಬೇಕು. ನೀರು ಎರೆಯುವಾಗ ಹಾಗೆ ಒಂದು ಪತ್ರೆ ಮತ್ತು ಪುಷ್ಪವನ್ನು ಇಟ್ಟು ವಿಭೂತಿಯನ್ನು ಹೇಗೆ ಶುದ್ಧಿ ಮಾಡ್ಕೊಂಡ್ರಲ್ವ ಅದೇ ರೀತಿ ಲಿಂಗವನ್ನು ಕೂಡ ಒಂದು ಪತ್ರೆ ಪುಷ್ಪ ಇಟ್ಟು ಪೂಜೆಯನ್ನು ಮಾಡಬೇಕು. ಮಜ್ಜನ ಪಾತ್ರೆಗೆ ಹಾಕಿ ಮತ್ತೆ ಸ್ನಾನ ಮಾಡಿಸಿ ವಸ್ತ್ರದಿಂದ ನೀಟಾಗಿ ಒರೆಸ್ಕೋಬೇಕು ಅದನ್ನು, ಲಿಂಗವನ್ನು ಮತ್ತು ಅಂಗೈ. ವಿಭೂತಿಯಿಂದ ಶಿವ ಅಂತ ಬರ್ಕೊಳ್ತೀವಿ. ಲಿಂಗ ಹಿಂಗೆ ಇಟ್ಕೋಬೇಕು, ಕೆಳಗಿಡಬಾರ್ದು. ಪೂಜ್ಯರು ಹಿಡ್ಕೊಂಡದಲ್ವ ಇಲ್ಲಿ ಇಟ್ಕೊಂಡು ಇಲ್ಲಿ ಬರ್ಕೋಬೇಕು ಶಿವ ಅಂತ. ಸಣ್ಣದಾಗಿ ಶಿವ ಅಂತ ಬರ್ಕೊಂಡು ಅಲ್ಲಿ ಕೂರಿಸಿ ಲಿಂಗದ 2 ಬದಿಗೂ ಕೂಡ ವಿಭೂತಿಯನ್ನು ಹಚ್ಚಬೇಕು. ಮುಂದೆ ಹಚ್ಚಬಾರ್ದು, 2 ಬದಿ ಅಕ್ಕಪಕ್ಕ. ಹಾಗೆ ಪುಷ್ಪವನ್ನು ಏರಿಸಬೇಕು, ನಿಮ್ಮ ಬೆರಳುಗಳ ಕಡೆ ಏರಿಸಬೇಕು. ಲಿಂಗ ಕಾಣಬೇಕು ನಿಮಗೆ, ಮುಂದಕ್ಕೆ ಏರಿಸಬಾರ್ದು. ಈ ಬೆರಳ ಕಡೆ ಇಲ್ಲಿದ್ದಾವ ಈ ಸೈಡ್. ಹಾಗೆ ಆರತಿ ಕಟ್ ಮಾಡಿ ಸ್ವಲ್ಪ 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 ಹೀಗೆ ಧ್ಯಾನ ಸ್ಥಿತಿ. ರುದ್ರಾಕ್ಷಿ ಇದ್ದರೆ ನಿಮ್ಮಲ್ಲಿ ಆ ರುದ್ರಾಕ್ಷಿ ಮೂಲಕ ಧ್ಯಾನವನ್ನು ಮಾಡ್ಬೋದು, ಅಥವಾ ಬೆರಳುಗಳು ಕೂಡ ಮಾಡ್ಕೋಬೋದು. ಕೈಯಲ್ಲಿ ಈಗ ಇವು ಇದಾವಲ್ವ 1 2 3 4 ಈ ರೀತಿ 108 ಬಾರಿ, 12 ಬಾರಿ ನೀವು ಮಾಡಿದರೆ 108 ಆಗುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನಿಮ್ಮ ಮನಸ್ಸಲ್ಲಿ ಅಥವಾ ಬಾಯಿ ಬಿಟ್ಟಾದರೂ ಹೇಳ್ಬೋದು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೊತ್ತು ಧ್ಯಾನವನ್ನು ಮಾಡ್ಬೋದು ನೀವು. ಅಂದರೆ ಮನಸ್ಸು ಏಕಾಗ್ರತೆಯಲ್ಲಿ ಇರಬೇಕು ಯಾವಾಗ. ಹೀಗೆ ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ 2 ಬಾರಿ ಪೂಜೆಯನ್ನು ಮಾಡ್ಕೋಬೋದು. ಎಲ್ಲಾದರೂ ಮಾಡ್ಬೋದು, ಮನೆಯಲ್ಲೇ ಮಾಡಬೇಕಂತೇನಿಲ್ಲ. ಆಗಲೇ ಪೂಜ್ಯರು ಹೇಳಿದ್ರಲ್ವ, ನೀವೆಲ್ಲಿ ಇರ್ತೀರೋ ಅಲ್ಲೇ ಸ್ನಾನ ಮಾಡಬೇಕಂತೇನಿಲ್ಲ. ಒಂದು ವೇಳೆ ನೀರಿಲ್ಲ ಅಂದರೂ ವಿಭೂತಿಯನ್ನು ಧರಿಸ್ಕೊಂಡು ನೀವು ಕುಂತ ಹತ್ರನೇ ಲಿಂಗವನ್ನು ಇಟ್ಕೊಂಡು ಧ್ಯಾನವನ್ನು ಮಾಡ್ಬೋದು. ಈಗ ಪುಷ್ಪವನ್ನು ಮಜ್ಜನ ಪಾತ್ರೆಗೆ ಹಾಕಿ
ಲಿಂಗದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದು ಪಾದೋದಕ ಅಂತ ಕರೀತಾರೆ. ಸ್ವಲ್ಪ ವಿಭೂತಿಯನ್ನು ಲೇಪಿಸಿ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ಲಿಂಗ ಹಿಂಗಿಟ್ಕೊಂಡೆ ಸ್ವೀಕಾರ ಮಾಡಿ. ಇಲ್ಲಿ ಬಂದವರು ಕೂಡ ಪೂಜ್ಯರು ಕೊಟ್ಟಾಗ ಲಿಂಗವನ್ನು ಕೆಳಗಿಡಬಾರ್ದು, ಇಲ್ಲಿ ಮುಂದೆ ಇಟ್ಕೊಂಡು ಸ್ವೀಕಾರ ಮಾಡಬೇಕು. ಮತ್ತೊಂದು ಪೂಜೆ. ಕರ್ಪೂರವನ್ನು ಬೆಳಗಬಹುದು. ಘಂಟಾನಾದ ನೇರ ಕೂತ್ಕೊಳ್ಳಿ. ಎಲ್ಲರೂ ಹೇಳಿ ಜೊತೆಗೆ ನೇರ ಕೂತ್ಕೊಳ್ಳಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ 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 ನಮಃ ಶಿವಾಯ. ಹಾಗೆ ಲಿಂಗಕ್ಕೆ ಸ್ವಲ್ಪ ವಿಭೂತಿಯನ್ನು ಲೇಪಿಸಿ ನೀವು ಲಿಂಗ ವಸ್ತ್ರದಲ್ಲಿ ಇಟ್ಕೊಂಡು ಕಡ್ಡಿಗೆಯಲ್ಲಿ ಒಣ ಬಟ್ಟೆಯಲ್ಲಿ 2 ಮಾಡ್ಕೋಬೇಕು ಬಟ್ಟೆನ, ಲಿಂಗ ವಸ್ತ್ರನ. ಇಬ್ಬರು ಬರ್ರಿ ಆ ಕಡೆ ಮುಂದೆ ಕೂತ್ಕೊಳ್ಳಿ. ಇಲ್ಲಿ ಇಬ್ಬಿಬ್ಬರು ಆದ ತಕ್ಷಣ ಬರ್ರಿ, ಉಳಿದಂಥ ವಚನ ಆಡಿ ಹೇಳ್ಕೊಡ್ತೀನಿ ನಾನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಅಂಗದಲ್ಲಿ ಆಚಾರವ ತೋರಿದ, ಅಂಗದಲ್ಲಿ ಆಚಾರವ ತೋರಿದ, ಆಚಾರದಲ್ಲಿ ಲಿಂಗವನೇ ಅರುಹಿದ, ಆಚಾರದಲ್ಲಿ ಲಿಂಗವನೇ ಅರುಹಿದ, ಆಚಾರದಲ್ಲಿ ಲಿಂಗವನೇ ಅರುಹಿದ, ಆಚಾರದಲ್ಲಿ ಲಿಂಗವನೇ ಅರುಹಿದ, ಅಂಗದಲ್ಲಿ ಆಚಾರವ ತೋರಿದ, ಅಂಗದಲ್ಲಿ ಆಚಾರವೇ ತೋರಿದ, ಪ್ರಾಣದಲ್ಲಿ ಅರಿವನೇ ತೋರಿದ, ಪ್ರಾಣದಲ್ಲಿ ಅರಿವಿನೇ ತೋರಿದ, ಅರಿವೇ
ಜಂಗಮವೆಂದರುಹಿದ ಅರಿವೇ ಜಂಗಮವೆಂದರುಹಿದ ಪ್ರಾಣದಲ್ಲಿ ಅರಿವನೇ ತೋರಿದ ಪ್ರಾಣದಲ್ಲಿ ಅರಿವನೇ ತೋರಿದ ಅರಿವೇ ಜಂಗಮವೆಂದರುಹಿದ ಅರಿವೇ ಜಂಗಮವೆಂದರುಹಿದ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಎನ್ನ ಹೆತ್ತ ತಂದೆ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣ ಸಂಗನ ಬಸವಣ್ಣ ಎನಗಿ ಕ್ರಮವ ಎನಗಿ ಕ್ರಮವ ಅರುಹಿದ ಅರುಹಿದ ಎನಗಿ ಕ್ರಮವ ಎನಗಿ ಕ್ರಮವ ಅರುಹಿದ ಅರುಹಿದ ಅಂಗದಲ್ಲಿ ಆಚಾರವ ತೋರಿದ ಅಂಗದಲ್ಲಿ ಆಚಾರವ ತೋರಿದ ಅಂಗದಲ್ಲಿ ಆಚಾರವ ತೋರಿದ ಅಂಗದಲ್ಲಿ ಆಚಾರವ ತೋರಿದ ಆಚಾರದಲ್ಲಿ ಲಿಂಗವನೇ ಅರುಹಿದ ಆಚಾರದಲ್ಲಿ ಲಿಂಗವನೇ ಅರ್ಹಿದ ಅಂಗದಲ್ಲಿ ಆಚಾರವ ತೋರಿದ ಅಂಗದಲ್ಲಿ ಆಚಾರವೇ ತೋರಿದ ಅಂಗದಲ್ಲಿ ಆಚಾರವ ತೋರಿದ ಅಂಗದಲ್ಲಿ ಆಚಾರವ ತೋರಿದ ಹರಿಯುವ ನದಿಗೆ ಹರಿಯುವ ನದಿಗೆ ಮೈಯೆಲ್ಲ ಕಾಲು ಮೈಯೆಲ್ಲ ಕಾಲು ಹರಿಯುವ ನದಿಗೆ ಹರಿಯುವ ನದಿಗೆ ಮೈಯೆಲ್ಲ ಕಾಲು ಮೈಯೆಲ್ಲ ಕಾಲು ಉರಿವ ಅಗ್ನಿಗೆ ಉರಿವ ಅಗ್ನಿಗೆ ಮೈಯೆಲ್ಲ ನಾಲಗೆ ಮೈಯೆಲ್ಲ ನಾಲಗೆ ಉರಿವ ಅಗ್ನಿಗೆ ಉರಿವ ಅಗ್ನಿಗೆ ಮೈಯೆಲ್ಲ ನಾಲಗೆ ಮೈಯೆಲ್ಲ ನಾಲಗೆ ಹರಿಯುವ ನದಿಗೆ ಹರಿಯುವ ನದಿಗೆ ಮೈಯೆಲ್ಲ ಕಾಲು ಮೈಯೆಲ್ಲ ಕಾಲು ಬೀಸುವ ಗಾಳಿಗೆ ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಮೈಯೆಲ್ಲ ಕೈ ಬೀಸುವ ಗಾಳಿಗೆ ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಮೈಯೆಲ್ಲ ಕೈ ಗುಹೇಶ್ವರ ನಿಮ್ಮ ಗುಹೇಶ್ವರ ನಿಮ್ಮ ಶರಣಂಗೆ ಶರಣಂಗೆ ಗುಹೇಶ್ವರ ನಿಮ್ಮ ಗುಹೇಶ್ವರ ನಿಮ್ಮ ಶರಣಂಗೆ ಶರಣಂಗೆ ಸರ್ವಾಂಗಲಿಂಗ 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 ನುಡಿದರೆ ಮುತ್ತಿನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾರದಂತಿರಬೇಕು ನುಡಿದರೆ ಮುತ್ತಿನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ಶಲಾಕೆಯಂತಿರಬೇಕು ನುಡಿದರೆ ಸ್ಫಟಿಕದ ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ಸಲಾಕೆಯಂತಿರಬೇಕು ನುಡಿದರೆ ಮುತ್ತಿನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ದೀಪ್ತಿಯಂತಿರಬೇಕು ನುಡಿದರೆ
ನುಡಿದರೆ ಮಾಣಿಕ್ಯದ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಹುದಹುದೆನಬೇಕು ನುಡಿದರೆ ಮುತ್ತಿನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾರದಂತಿರಬೇಕು ನುಡಿಯೊಳಗಾಗಿ ನುಡಿಯೊಳಗಾಗಿ ನಡೆಯದಿದ್ದಡೆ ನಡೆಯದಿದ್ದಡೆ ನುಡಿಯೊಳಗಾಗಿ ನುಡಿಯೊಳಗಾಗಿ ನಡೆಯದಿದ್ದಡೆ ನಾಡೆಯದಿದ್ದಡೆ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಎಂತುಲಿವನಯ್ಯ ಎಂತೊಲಿವನಯ್ಯ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಎಂತುಲಿವನಯ್ಯ ಎಂತೊಲಿವನಯ್ಯ ನುಡಿದರೆ ಮುತ್ತಿನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾರದಂತಿ ಕಡಿ ಬರ್ರಿ ನುಡಿದರೆ ಸ್ಫಟಿಕದ ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ಶಲಾಕೆಯಂತಿರಬೇಕು ನುಡಿದರೆ ಮುತ್ತಿನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾರದಂತಿರಬೇಕು ಭಕ್ತಿ ಸುಭಾಷೆಯ ಭಕ್ತಿ ಸುಭಾಷಯ ನುಡಿಯ ನುಡಿವೆ ನುಡಿಯ ನುಡಿವೆ ಭಕ್ತಿ ಸುಭಾಷೆಯ ಭಕ್ತಿ ಸುಭಾಷಯ ನುಡಿಯ ನುಡಿವೆ ನುಡಿಯ ನುಡಿವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ನಡೆಯೊಳಗೆ ನುಡಿಯ ಪೂರೈಸುವೆ ಪೂರೈಸುವೆ ನಡೆಯೊಳಗೆ ನುಡಿಯ ನಡೆಯೊಳಗೆ ನುಡಿಯ ಪೂರೈಸುವೆ ಪೂರೈಸುವೆ ಮೇಲೆ ತೂಗುವ ಮೇಲೆ ತೂಗುವ ತ್ರಾಸು ಕಟ್ಟಳೆ ತ್ರಾಸು ಕಟ್ಟಳೆ ನಿಮ್ಮ ಕೈಗೆಲ್ಲಿದೆ ನಿಮ್ಮ ಕೈಯಲ್ಲಿದೆ ಮೇಲೆ ತೂಗುವ ಮೇಲೆ ತೂಗುವ ತ್ರಾಸು ಕಟ್ಟಳೆ ತ್ರಾಸು ಕಟ್ಟಳೆ ನಿಮ್ಮ ಕೈಗೆಲ್ಲಿದೆ ನಿಮ್ಮ ಕೈಯಲ್ಲಿದೆ ಒಂದು ಜವೇ ಒಂದು ಜವೇ ಕೊರತೆಯಾದಡೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗ ಎನ್ನ ನದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಭಕ್ತಿ ಸುಭಾಷಯ ಭಕ್ತಿ ಸುಭಾಷಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನರವಿಂಧ್ಯದೊಳಗೆನ್ನ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ ನರವಿಂಧ್ಯದೊಳಗೆನ್ನ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಎಂದೋದಿಸಯ್ಯ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಎಂದೋದಿಸಯ್ಯ
ನರವಿಂಧ್ಯದೊಳಗೆನ್ನ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ ಭಕ್ತಿಗೆಂಬ ಪಂಜರದೊಳಗಿಕ್ಕಿ ಭಕ್ತಿಯೆಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಸಲಹು ಕೂಡಲ ಸಂಗಮ ದೇವ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ 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 ಎಂದೋದಿಸಯ್ಯ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಒಳಗಣ ವಿಷವ ಬಿಡದನ್ನಕ್ಕ ಒಳಗಣ ವಿಷವ ಬಿಡದನ್ನಕ್ಕ ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಒಳಗಣ ವಿಷವ ಬಿಡದನ್ನಕ್ಕ ಆಡಿದರೇನು ಕೇಳಿದಡೇನು ತನ್ನಲ್ಲುಳ್ಳ ಅವಗುಣವಾ ಬಿಡದನ್ನಕ್ಕ ಆಡಿದರೇನು ಕೇಳಿದಡೇನು ತನ್ನಲ್ಲುಳ್ಳ ಅವಗುಣವಾ ಬಿಡದನ್ನಕ್ಕ ಒಳಗನರಿತು ಹೊರಗೆ ಮರೆತವರ ಒಳಗನರಿತು ಹೊರಗೆ ಮರೆದವರ ನೀಗೆನಗೆ ತೋರ ಚನ್ನ ಮಲ್ಲಿಕಾರ್ಜುನ ನೀಗೆನಗೆ ತೋರ ಚನ್ನ ಮಲ್ಲಿಕಾರ್ಜುನ ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಒಳಗಣ ವಿಷವ ಬಿಡದನ್ನಕ್ಕ ಒಳಗಣ ವಿಷವ ಬಿಡದನ್ನಕ್ಕ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ 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 ಕೆಲವ್ರಿಗೆ ಕರಡಿಗೆ ಭಾಳ ಚಿಕ್ಕದಿದೆ, ಹಾಗಾಗಿ ಆ ಕರಡಿಗೆ ಎಷ್ಟೇ ಚಿಕ್ಕ ಲಿಂಗ ಹೋದ್ರೂ ಹಿಡಿಸಿಲ್ಲ. ನೀವು ಅದಕ್ಕೆ ಚೀಲ ಕೊಟ್ಟಿದ್ದಾರೆ.
ಚೀಲ ಇದು ಸಾಂಕೇತಿಕವಾಗಿ ಯಾವಾಗಲೂ ಕೂಡ ಕರಡಿಗೆ ಇಟ್ಕೊಳ್ಳೋದು ಒಳ್ಳೆಯದು. ಮುಂದೆ ಮನೆಗೆ ಹೋದ್ಮೇಲೆ ಬೇರೆ ಕರಡಿಗೆ ಕೊಡ್ಕೊಳ್ಳಿ. ಇನ್ನು ಎರಡನೇದು, ಕೆಲವು ಕರಡಿಗೆ ನೋಡಿ ಮನೆಯಾಗಿ ಎಷ್ಟೋ ದಿವಸದಿಂದ ನೇತು ಹಾಕಿದ್ದು ಒಳಗಡೆ ಒಳಕಾಗಿದೆ, ಕಪ್ಪಾಗಿದೆ. ನಿಮ್ಮ ಕರಡಿಗೆ ಯಾವಾಗಲೂ ಕೂಡ ಬೆಳ್ಳಗೆ ಹೀಗಿರಬೇಕು, ಒಳಗೆ ಹೊರಗಡೆ. ಅದು ಇರೋದು ಯಾವಾಗ ಅಂತಂದರೆ, ನೀವು ಬಂದು ಪೂಜೆ ಮಾಡ್ಕೊಳ್ಳುವಾಗ ಅದನ್ನು ಸ್ವಚ್ಛವಾಗಿ ಒರೆಸ್ಕೋಬೇಕು ಅಂತ ಆಗಲೇ ಹೇಳ್ಕೊಟ್ರಲ್ಲ ನಿಮಗೆ. ಈಗ ಸ್ವಚ್ಛವಾಗಿ ಒಳಗೆ ಹೊರಗಡೆ ಸ್ವಲ್ಪ ವಿಭೂತಿ ಹಚ್ಚಿಬಿಟ್ರೆ ಅದು ಸ್ವಚ್ಛ ಆಗುತ್ತೆ. ನೀವೇನು ಮಾಡ್ತೀರಿ ಅಂತಂದರೆ, ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ತಿರೋ ಬಿಟ್ಟು, ಹಾಗಾಗಿ ಅದು ಒಳಗಿನ ಬಟ್ಟೆನೂ ಕೊಳೆ ಆಗಿರ್ತೈತಿ, ಲಿಂಗ ಇಡೋವಂಥ ಸ್ಥಳನೂ ಕೊಳೆ ಆಗಿರ್ತೈತಿ. ಕೊನೆಗೆ ನಾಳೆ ಆ ಲಿಂಗು ಕೂಡ ಭಿನ್ನ ಆಗುತ್ತೆ. ಆ ಲಿಂಗುನು ಕೂಡ ಹಸಿ ಬಟ್ಟೆಯಲ್ಲಿ ಇಡಬಾರ್ದು, ಒಣ ಬಟ್ಟೆಯಲ್ಲೇ ಇಡಬೇಕು. ಆ ಒಣ ಬಟ್ಟೆಯಲ್ಲಿ ಇಡುವಾಗಲೂ ಕೂಡ ಸ್ವಲ್ಪ ಅದಕ್ಕೆ ಪ್ರತಿನಿತ್ಯ ನೀವು ಹೀಗೆ ವಿಭೂತಿಯನ್ನು ಧರಿಸಿ ಸ್ವಲ್ಪ ನಿಮ್ಮ ದೇಹದಲ್ಲಿ ಧರಿಸಿರುವಂಥ ಬಟ್ಟೆಗೆ ಹೀಗೆ ತಿಕ್ಕೊಂಡು ಒಳಗಡೆ ಇಟ್ಕೊಂಡ್ರೆ ಅದು ಯಾವಾಗಲೂ ತನ್ನ ಹೊಳಪನ್ನು ಕಳ್ಕೊಳ್ಳಲ್ಲ. ಇದು ನಿಮ್ಮ ಗಮನದಲ್ಲಿ ಇರಲಿ. ಒಂದು 5 ನಿಮಿಷ ಮುಗಿಯುತ್ತೆ. ನೀವು ಪೂಜೆ ಮಾಡ್ಕೊಳ್ಳಿ. ಅಲ್ಲಿ ಪೂಜ್ಯರು ಹೇಗೆ ಮಾಡಿ ಲಿಂಗ ಒಳಗೆ ತಗೊಳ್ಳಿ, ಲಿಂಗ ಮತ್ತೆ ಇಟ್ಕೊಳ್ಳಿ, ವಿಭೂತಿಯನ್ನು ಧರಿಸೋದು. ವಿಭೂತಿ ತಗೊಳ್ಳಿ, ವಿಭೂತಿ ಕೈಯಲ್ಲಿ ಇಟ್ಕೊಳ್ಳಿ. 3 ಸರಿ ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ, ನಿಮ್ಮ ಮನದಲ್ಲಿ 3 ಬಾರಿ ಓಂ ನಮಃ ತೊಡೆ ಮೇಲೆ ಇಟ್ಕೊಂಡು ನಿಮ್ಮ ಎಡಬದಿ ನೇರ ಕೂತ್ಕೊಂಡು ಓಂ ನಮಃ ಶಿವಾಯ 3 ಸರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೋಬೋದು ಅಥವಾ ಬಾಯಿ ಬಿಟ್ಟಾದರೂ ಹೇಳ್ಬೋದು. ಈ ವಿಭೂತಿಯನ್ನು 3 ಬಾರಿ ಹಚ್ಕೊಡಿ. ಲಿಂಗ ಒಳಗೆ ಲಿಂಗ ಒಳಗೆ ತಟ್ಟೆ ಕೈ ಹಿಡ್ಕೊಳ್ಳಿ. ವಿಭೂತಿ ಒಂದು 3 ಬಾರಿ ಹಚ್ಚಿ ಕೈಗೆ ಹಚ್ಕೊಳ್ಳಿ. ಈ ಮಣಿಕಟ್ಟು, ಮಧ್ಯದ ಕೈ, ಮೊಣಕೈ, ರಟ್ಟೆ, ಭುಜಕ್ಕೆ, ನಿಮ್ಮ ಪಾದಕ್ಕೆ, ಕಾಲುಗಳ 2 ಪಾದಕ್ಕೂ ಧರಿಸಬೇಕು.